ವಾಕ್ಯವನೆಲ್ಲ ಓದಿ ಕನ್ನಡನೆ ಓದಿಸುತ್ತ ಜನರ ಬೇಗ ಮಲಿಗೆಸುವ ಸಾಧುನಿಗೆ ಮಣಿಯುವೆನೋ ಸಾಧುನಿಗೆ ಮಣಿಯುವೆನೋ ನಿಜ ಬಂದರಿಗೆ ಸುವಾಸನೆ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಬೇರೆ ನಿಜದೋ ಮನಸುವ ನಿಜನಿಗೆ ನಿತ್ಯ ರಮಿಸುವೆನೋ ನಿಜನಿಗೆ ನಿತ್ಯ ರಮಿಸುವೆನೋ ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸಿದ್ಧರೂಢರಿಗೆ ನತನಪ್ಪೆ ಸಿದ್ಧರೂಢರಿಗೆ ನತನಪ್ಪೆ ಬಹಳ ಬಲವೇದಾಂತಕ್ಕೆ ಸರಿ ಬಾಳ ಗಂಜರಿಕೆ ತನಕ ಬಾಳ ಕೂಗುತ್ತಲೇ ಪ್ರವೇಶ ಶಾಸ್ತ್ರವೆಂಬುವನರಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಸ್ಥಾವರಂ ಜಂಗಮಂ ವ್ಯಾಪ್ತಂ ಯತ್ಕಿಂಚಿತ್ ಸಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೆಯ ಸಂಧಿ ಗುರು ಶಿಷ್ಯಾದಿ ಲಕ್ಷಣದೋಳು 3ನೆಯ ನುಡಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಸೂತ್ರದ ಪೂರ್ವದಲ್ಲಿ ಇವತ್ತಿನ ಶ್ರೇಷ್ಠವಾಗಿರತಕ್ಕಂಥ ಜಗತ್ತಿನ ಮೂಲ ಸಂಪ್ರದಾಯದಂತೆ ಇವತ್ತು ನಿಮಗೂ ಮತ್ತು ನಮಗೂ ಜಗತ್ತಿನ ಎಲ್ಲ ಮಾನವರಿಗೂ ಹೊಸ ದಿನ, ಹೊಸ ವರ್ಷ. ಆ ಹೊಸ ವರ್ಷಕ್ಕೇ ಮಹಾತ್ಮರು ಯುಗಾದಿ ಅಂತ ಹೆಸರನ್ನು ಇಟ್ಟು ಈ ಹಬ್ಬವನ್ನು ಬಹು ಸಂಭ್ರಮದಿಂದ ಆಚರಿಸುವಂಥ
ಒಂದು ದೊಡ್ಡ ಹಬ್ಬಗಳಲ್ಲಿ ಶ್ರೇಷ್ಠವಾದ ಹಬ್ಬ. ಹಾಗಾಗಿ ಈ ಹಬ್ಬದಲ್ಲಿ ಭಾಗಿಗಳಾಗಿ ತಾವೆಲ್ಲರೂ ಕೂಡ ಬೇವು ಬೆಲ್ಲವನ್ನು ಸವಿದಂತೆ ಜೀವನದಲ್ಲಿ ಬರುವಂಥ ಎಲ್ಲ ಸುಖ ಮತ್ತು ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಿ ಹೊಸದಾದ ನೂತನವಾಗಿ ವಿಚಾರವನ್ನು ಮಾಡಿ ಹಿಂದಿನ ಎಷ್ಟೋ ಹಬ್ಬಗಳನ್ನು ನಾವು ಕಳೆದೇವಿ. ಯುಗ ಯುಗಗಳಲ್ಲಿ ಇಂಥ ಹಬ್ಬಗಳು ಲಕ್ಷ ಲಕ್ಷ ಹಬ್ಬ ಆಗೋಗ್ಯಾವ. ಪ್ರತಿಯೊಬ್ಬರು ಪ್ರತಿ ವರ್ಷ ಈ ಹಬ್ಬವನ್ನು ಆಚರಿಸ್ತೀವಿ. ಆದರೂ ಕೂಡ ನಮ್ಮ ಆಚರಣೆ ಆನಂದ ಕೊಟ್ಟಿಲ್ಲ, ದುಃಖವೇ ಕೊಡ್ತಾವಂದ್ರೆ ಇದಕ್ಕೆ ಕಾರಣವೇನು ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಿ, ಹಿಂದೆ ಎಷ್ಟೇ ಹಬ್ಬಗಳು ಹೋದರೂ ಕೂಡ ಇವತ್ತಿನಿಂದ ಆದರೂ ಕೂಡ ಈ ಯುಗಾದಿಯನ್ನು ಅರಿತುಕೊಂಡು ಆಚರಣೆಯನ್ನು ಮಾಡಿ ಸಂಭ್ರಮಿಸಿ, ನೀನು ಮತ್ತೆ ಎಂದೆಂದಿಗೂ ದುಃಖವನ್ನು ಬರದಂತೆ ಆನಂದದಿಂದ ಇರು ಅನ್ನುವಂಥ ಸೂಚನೆ ಕೊಡುವಂಥದ್ದೇ ಯುಗಾದಿ ಹಬ್ಬ. ಹಾಗಾಗಿ ಇವತ್ತಿನ ದಿನ ಜಗತ್ತಿನ ನಾಡಿನ ಸಮಸ್ತ ಶರಣರಿಗೂ ಸಂತರಿಗೂ ಜಿಜ್ಞಾಸಿಗಳಿಗೂ ಭಕ್ತರಿಗೂ ಮತ್ತು ಕರ್ಮಿಗಳಿಗೂ ಎಲ್ಲರಿಗೂ ಕೂಡ ಸದ್ಗುರು ಬಸವಾನಂದರ ಆದಿಯಾಗಿ ಆ ಭಗವಂತ ಎಲ್ಲರ ಮೇಲೆ ಆಶೀರ್ವಾದವನ್ನು ಮಾಡಿ ಆನಂದದ ಕಡೆ ಹೋಗುವಂಥ ವಿಚಾರದ ವಿವೇಕವನ್ನು ಜಾಗೃತಿ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಹೇಳುತ್ತಾ, ಈ ಒಂದು ಯುಗಾದಿ ಎರಡು ಮಾತಿದೆ, ಸ್ವಲ್ಪ ವಿಚಾರ ಮಾಡಬೇಕಾಗ್ಯದ. ಯುಗ ಮತ್ತು ಆದಿ ಅಂತ ಎರಡು ಸೇರಿ ಯುಗಾದಿ ಅಂತ ಆಗ್ಯದ. ಯುಗ ಪ್ಲಸ್ ಆದಿ ಯುಗಾದಿ. ಯುಗಗಳು ಯಾವಂತ ವಿಚಾರ ಮಾಡಿದಾಗ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಮೊದಲು ಜಮದಗ್ನಿ ಇದ್ದಂಥ ಕಾಲ, ರಾಮ ರಾವಣರ ಕಾಲ, ಕೃಷ್ಣ ಅರ್ಜುನರ ಕಾಲ, ಇದು ಕಲಿಕಾಲ ಅಂತ. ಇವು 4 ಯುಗಗಳು. ಇವು ಕೃತಾಯುಗ ಬಂತು ಹೋಯ್ತು, ಮತ್ತೆ ಕಲಿಯುಗನು ಬಂತು. ಈ ಕಲಿಯುಗನು ಮುಂದೆ ಹೋಗದೆ ಮತ್ತೆ ಪ್ರಾರಂಭದಿಂದ ಆರಂಭ ಆಗದೆ. ಈ ಎಲ್ಲ ಯುಗಗಳಿಗೆ ಆದಿ ಅಂದರೆ ಮೂಲ ಕಾರಣವಾದ. ಆದಿ ಅಂದರೆ ಮೊದಲು. ಈ ಯುಗಗಳು 4 ಯುಗಗಳು ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಉತ್ಪತ್ತಿ ಆಗದೆ ಇರುವಂಥದ್ದು ಯಾವುದು ಅಂದ್ರೆ ಆದಿ. ಆದಿ ಅಂದರೆ ಮೊದಲು. ಜಗತ್ತು ಹುಟ್ಟೋದಕ್ಕಿಂತ ಮೊದಲು ಯಾವುದಿತ್ತು? ಆ ಬ್ರಹ್ಮ ಒಂದೇ ಇತ್ತು ಅಂತ. ಬ್ರಹ್ಮ ಒಂದಲ್ಲ ಅಂದಾಗ ನಾವು 4 ಯುಗಗಳನ್ನು ಆಚರಣೆ ಮಾಡಿದೇವಿ ವಿನಃ ಈ ಯುಗಗಳಿಗೆ ಆಶ್ರಯದಾತನಾಗಿ, ಕಾರಣ ಮೂಲ ಆಗಿ, ಅಚಲನಾಗಿ ಇರುವಂಥ ವಸ್ತು ಯಾವುದದ ಅದೇ ಆದಿ, ಅದೇ ದೇವರು, ಅದೇ ಪರಮಾತ್ಮ, ಅದೇ ಪರಬ್ರಹ್ಮ. ಇವು 4ಕ್ಕಿಂತ ಮುಂಚೆ ಏನಿತ್ತು? ಅದು ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಇತ್ತಲ್ಲ. ಅದರಂತೆ ಆ ಪರಬ್ರಹ್ಮನೇ ಈಗ ವಿಚಾರ ಮಾಡಿದಾಗ ನಿನ್ನಲ್ಲೇ ಆದಂತ ಅರ್ಥ ಆಯ್ತಲ್ಲ. ಆ ಬ್ರಹ್ಮ ನನ್ನಲ್ಲಿ ಆನ. ಆ ಬ್ರಹ್ಮನಲ್ಲಿ ಹಿಂದೆ ಎಷ್ಟೋ ದೇಹಗಳು ಬಂದು ಹೋಗ್ಯಾವ. ಇವತ್ತಿನ ಈ ಕಲಿಯುಗ ಅಂದ್ರೆ ಈ ವರ್ತಮಾನ ದೇಹಕೂಟ ಇದು ಹೋಗ್ತಾವ. ಮತ್ತೆ ಭವಿಷ್ಯತ್ ಕಾಲದಲ್ಲಿ ಮತ್ತೆ ದೇಹ ಬರ್ತಾವ ಹೋಗ್ತಾವ. ಆದರೂ ನೀನು ಹಿಂದಿನ
ದೇಹ ಹೋದಂತೆ, ಇವತ್ತಿನ ದೇಹ ಹೋದಂತೆ, ಮುಂದಿನ ದೇಹಗಳು ಹೋದಂತೆ ನೀನು ಹೋಗುವವನಲ್ಲ, ಬರುವವನಲ್ಲ ನಾನು ಅಂತ ಯಾವ ಸದ್ಗುರು ಸತ್ಶಾಸ್ತ್ರಗಳಿಗೆ ಶರಣಾಗತನಾಗಿ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಯಾವಾತ ಇರ್ತಾನೋ ಆತಂದೆ ನಿಜವಾದ ಯುಗಾದಿ ಹಬ್ಬ. ಇದು ಹಬ್ಬ. ಈ ತಿಳಿದು ಹಬ್ಬ ಮಾಡ್ತಕ್ಕಂಥವ್ರು ಎಷ್ಟು ಮಂದಿ ಯಾರ? ಬೇವು ಮತ್ತು ಬೆಲ್ಲಕ್ಕೆ ಸೀಮಿತ ಇಲ್ಲ, ಹೊಸ ಬಟ್ಟೆ ಹೊಸ ಅಡಿಗೆಗೆ ಸೀಮಿತ ವಿನಃ ನಾವು ಹೊಸ ಬಟ್ಟೆಯನ್ನು ತೊಟ್ರೆ ದೇಹ ಶೃಂಗಾರ ಆಯ್ತು ಅಷ್ಟೇ, ಹೌದಿಲ್ಲ? ಆದರೆ ಒಳಗಿನ ಮನಸ್ಸು ಶೃಂಗಾರ ಆಗಿಲ್ಲ. ಮನಸ್ಸು ಹಳೆದ, ದೇಹ ಮಾತ್ರ ಶೃಂಗಾರ ಆಗ್ಯದ. ದುಃಖ ದೇಹಕ್ಕಾಗ್ಯದೋ ಮನಸ್ಸಿಗೆ ಆಗ್ಯದೋ? ಮನಸ್ಸಿಗೆ ದುಃಖ ಆಗ್ಯದಂದ್ರೆ ಆ ಮನಸ್ಸನ್ನು ನಾವು ಶೃಂಗಾರ ಮಾಡಬೇಕಾಗ್ಯದ. ಮನಸ್ಸನ್ನ ಶೃಂಗಾರ ಮಾಡಬೇಕು, ಸ್ವಚ್ಛ ಮಾಡಬೇಕಾಗ್ಯದ. ಈಗ ಸಾಮಾನ್ಯವಾಗಿ ಹಳೆ ಮನೆ ಇತ್ತು, ಹಬ್ಬ ಬಂದದಪ್ಪ, ಯುಗಾದಿ ಹಬ್ಬ ಬಂದದ, ಶಿವರಾತ್ರಿ ಬಂದದ ಅಂತ ಮನೆ ಸ್ವಚ್ಛ ಮಾಡ್ತವಲ್ಲ ನಾವು. ಆ ಮನೆ ಸ್ವಚ್ಛ ಮಾಡಿದಾಗ ಅದೇನಾಗ್ತದ, ಹೊಸ ಮನೆ ಅಂತ ಆನಂದ ಕೊಡ್ತದ ನೋಡ್ರಿ. ಆನಂದ ಕೊಡ್ತದಿಲ್ಲ? ಅದರಂತೆ ಈ ಮನಸ್ಸಿಗೆ ನಾವು ಹೊಸ ಬಟ್ಟೆಯನ್ನು ಹಾಕಿ ಯಾವುದೋ ಬಣ್ಣವನ್ನು ಹಚ್ಚಿ ಅಥವಾ ಇನ್ನು ಯಾವುದನ್ನು ತೊಳೆದು ಸ್ವಚ್ಛ ಮಾಡಕ್ಕೆ ಬರ್ತದೇನು ಅಂದರೆ ಅದು ಬರೋದಿಲ್ಲ. ಅದಕ್ಕೆ ಮಂಡ್ಯ ಮಾಸಿದ್ರೆ ಹೇಳಲ್ಲ ಮಹಾತ್ಮರು, ಇವರಿಗೆ ಕೊಡಬಹುದು, ಬಟ್ಟೆ ಮಾಸಿದ್ರೆ ಮಡಿವಾಳಿಗೆ ಇಟ್ಟರು, ಮನ ಮಾಸಿದೊಡೆ. ಅದಕ್ಕೆ ಏನು ಮಾಡಬೇಕು? ಇವತ್ತಿನಿಂದಲಾದರೂ ಕೂಡ ಶರಣರ ಸತ್ಸಂಗದಲ್ಲಿ ಭಾಗಿಯಾಗಿ ನಿನ್ನ ಆದಿ, ನಿನ್ನ ಮೂಲವನ್ನು ನೀ ಹುಡುಕೊಂಡು ಅದನ್ನ ಆಚರಣೆ ಮಾಡುವಂತ. ನಿನ್ನ ಮೂಲವನ್ನು ತಿಳ್ಕೊ, ನಾನಾರು ಇದ್ದೆ ಅಂತ ಅರಿತುಕೋ. ಆವಾಗ ಏನಾಗ್ತದಂದ್ರೆ ಮನೆ ಚಂದ ಕಂಡಂಗ ಸತ್ಸಂಗದಿಂದ ಮನಸ್ಸು ಬಹಳ ಆನಂದ ಆಗ್ತದೆ. ಅದಕ್ಕಾಗಿ ಮಹಾತ್ಮರು ಸತ್ಸಂಗತ್ವೇ ನಿಸ್ಸಂಗತ್ವ ಅಂತ. ಹೀಗೆ ಅಲ್ಲಿ ಬೇವು ಬೆಲ್ಲ ಅನ್ನುವಂಥ ಮಾತಿನಲ್ಲಿ ಅದು ಹೇಗಿದೆ ಅಂದರೆ, ಬೇವು ಅಂದರೆ ಮಾಯೆ, ಬೆಲ್ಲ ಅಂದರೆ ಪರಮಾತ್ಮ. ಬೇವು ಮಾಯೆ, ಬೆಲ್ಲ ಯಾವುದು? ಪರಮಾತ್ಮ. ಈ ಎರಡೂ ಕೂಡಿನೇ ಬೇವಾಗಿದೆ ನೋಡೋದು. ಬರೇ ಬೆಲ್ಲದಿಂದನೇ ಆಗಿಲ್ಲ, ಬರೇ ಬೇವಿನಿಂದ ಆಗಿಲ್ಲ. ಎರಡು ಕೂಡಿದಾಗ ಮಾತ್ರ ಅದು ಬೇವಾಯಿತು. ಅದರಂತೆ ಮೂಲ ಆದಿಯಾಗಿರ್ತಕ್ಕಂಥ ನಿನ್ನ ಸ್ವರೂಪ ಏನದ, ಅದು ಶುದ್ಧ ಅಲ್ಲ. ಶುದ್ಧವಾದ ಮಾಯೆಯಲ್ಲಿ ಆತ್ಮನ ಪ್ರತಿಬಿಂಬ ಬಿದ್ದಾಗ ಅಲ್ಲಿ ಈಶ್ವರ ಆಯ್ತು. ಬರೇ ಈಶ್ವರನಿಂದ ಆಗಿಲ್ಲ, ಬರೇ ಮಾಯೆಯಿಂದ ಆಗಿಲ್ಲ. ಎರಡು ಕೂಡಿದಾಗ ಬೆಲ್ಲ ಹೇಗೆ ಬೇವು ಹೇಗಾಯ್ತು, ಆ ಬೇವಿನ ಗುಣಧರ್ಮ ಏನದ? ಕಹಿ ಸಿಹಿ ಅದ. ಬರೇ ಕಹಿನಿ ಇಲ್ಲ, ಬರೇ ಸಿಹಿನಿ ಇಲ್ಲ, ಕಹಿ ಮತ್ತು ಸಿಹಿ ಎರಡು ಕೂಡ ನೋಡ್ರಿ. ಅದರಂತೆ ಪರಮಾತ್ಮನಿಂದ ಉತ್ಪತ್ತಿ ಆದಂಥ ಈ ಜಗತ್ತಿನ ತಯಾರಾಗ್ಯದಲ್ಲ, ಇದರಲ್ಲಿ ಬರೇ ಸುಖನೇ ಇಲ್ಲ, ಬರೇ ದುಃಖನೇ ಇಲ್ಲ. ಹೌದಿಲ್ಲ? ಅನುಭವಕ್ಕಾವಲ್ಲ ನಮ್ಗೆ. ಸುಖ ದುಃಖಗಳ ಮಿಶ್ರ ರೂಪನೇ ಆದೀಗ. ಈಗ ಏನು ಮಾಡಬೇಕು ಅಂದರೆ, ಎರಡನ್ನ ಸಮಾನವಾಗಿ ಹೇಗೆ ಸ್ವೀಕರಿಸುತ್ತೀಯೋ ಅದರಂತೆ ಪ್ರಾರಬ್ಧ ವಶದಿಂದ ನೀನು ಜೀವನದಲ್ಲಿ ಬದುಕಿನಲ್ಲಿ ಬರುವಂಥ ಸಿಹಿ ಕೈ ಸುಖ ದುಃಖಗಳನ್ನು ಸಂಭ್ರಮದಿಂದ ನೀನು ಅದನ್ನು ಭೋಗಿಸು.
ಅಷ್ಟು ಮಾಡ್ಬೇಕಾದ್ರೆ ಏನು ಮಾಡಬೇಕು, ನಾವು ಮೂಲವನ್ನು ತಿಳಿಬೇಕಲ್ಲ. ಹೀಗೆ ಅನಂತ ಮಹಾತ್ಮರು ಇದಕ್ಕೆ ಬಹಳ ಘನತೆಯನ್ನು ಕೊಟ್ಟಾರ. ನಾನು ಸ್ವಲ್ಪ ವಿಚಾರ ಮಾಡಿದೆ ಇದೇನು ಅರ್ಥ ಆಗುತ್ತಂತ. ನನಗೆ ಅನುಭವ ಬಂದ ಅರ್ಥವನ್ನು ನಿಮಗೆ ಹೇಳಿನಿ, ಮುಂದೆ ಇರಲಿ. ಈ ಒಂದು ಸೂತ್ರದಲ್ಲಿ ನಿನ್ನೆ ದಿನ ಹೇಳಿದಂತೆ ಏನು ನೋಡಬೇಕು ಅಂದರೆ, ಗುರುಗಳಲ್ಲಿ ಭೇದವನ್ನು ನೋಡದೆ ಕೇವಲ ಅಭೇದವಾದಂಥ ಆದಿ ಆ ಸ್ವರೂಪ ಜ್ಞಾನವನ್ನೇ ನೋಡಬೇಕು ವಿನಃ ಮತ್ತೊಂದನ್ನ ಶಿಷ್ಯರಾದವರು ಭಕ್ತರಾದವರು ನೋಡಬಾರದು ಅಂತ ಹೇಳಿದರು. ಈ ಸೂತ್ರದಲ್ಲಿ ನಿರಹಂತೆ ಪರಮ ವಿರಕ್ತಿ ಸದ್ಗುರು ಭಕ್ತಿ ದೊರೆದೊಡೆ ಆತನೇ ಶಿಷ್ಯ ನೆನಪನು. ಇಲ್ಲಿ ಶಿಷ್ಯ ಅಂತ ಯಾರಿಗೆ ಹೇಳಿಸಿಕೊಳ್ಳುವನು, ಯಾರಿಗೆ ಹೇಳಬೇಕು ಅಂತ ವಿಚಾರ ಮಾಡಿದರೆ, ನಿರಹಂತೆ ಅಂದರೆ ಅವನಿಗೆ ಯಾವುದರಲ್ಲಿ ಆಸೆ ಇಲ್ಲರಿ, ಅಪೇಕ್ಷೆ ಇಲ್ಲ, ಅಭಿಮಾನ ಇಲ್ಲ ಅಂತ ನಾವು ಬಹಳ ಜನ ತಿಳ್ಕೊಂಡಿವಿ. ಆತಗ ಹೊಲದ ಕಡೆ ಆಸೆ ಇಲ್ಲ, ಮನದ ಕಡೆ ಆಸೆ ಇಲ್ಲ, ಮಠದ ಕಡೆ ಆಸೆ ಇಲ್ಲ, ವಿಷಯಾದಿಗಳ ಆಸೆ ಇಲ್ಲ ಅಂತ ಯಾವುದರ ಮೇಲೆ ಅಭಿಮಾನ ಇಲ್ಲ ಅಂತಂದರೆ ನಾವು ಬಹಳ ಶ್ರೇಷ್ಠ ವ್ಯಕ್ತಿಗಳು ಅಂತ ಹೇಳ್ತೀವಿ. ಅದು ಸಾಮಾನ್ಯ ಅಲ್ಲ. ಈ ಶಾಸ್ತ್ರಕ್ಕೆ ಬಂದಾಗ ದೇಹದಲ್ಲಿ ನಾನೆಂಬ ಅಭಿಮಾನ ಇಲ್ಲದೆ ಇರುವುದು ನಿರಹಂಕಾರ. ನಿರಹಂಕ ಅಂದ್ರೆ ಏನು? ಅಭಿಮಾನ ಇಲ್ಲಪ್ಪ ಆತಗಂತ ಹೇಳ್ತೇವಲ್ಲ, ಈ ಅಭಿಮಾನ ಅಷ್ಟೇ ಅಲ್ಲ, ತನ್ನ ದೇಹದ ಮೇಲೆ ಅಭಿಮಾನ ಅಂದ್ರೆ ದೇಹ ನಾನು ಅನ್ನುವ ಅಭಿಮಾನ ಇಲ್ಲದೆ ಅವನಿಗೇನಾಗ್ತದ ಅಂದ್ರೆ ಆತನಿಗೆ ಇಹಪರ ಭೋಗಗಳಲ್ಲಿ ಉದಾಸೀನತೆ ಬರ್ತದೆ. ಎಲ್ಲರೂ ಅಣ್ಣ ತಮ್ಮರು ತಂದೆ ಆಸ್ತಿಯನ್ನು ಹಂಚಿಕೊಳ್ಳುವಾಗ ಎಲ್ಲರಿಗೆ ಹಂಚಿದ್ರೆ ತನಗೆ ಇಷ್ಟ ಆದ ಇಟ್ಕಂತಾನೆ. ಎಲ್ಲರಿಗೆ 10 ಎಕರೆ ಕೊಟ್ಟರು ಕೂಡ ನಮ್ಗೆ 2 ಎಕರೆ ಇರಲಿ, ನಿನಗೆ ಯಾಕೆ ಬೇಕಪ್ಪ 2 ಎಕರೆ, ಅದನ್ನು ಮಕ್ಕಳಿಗೆ ಕೊಡಂದ್ರೆ ನಾನಿಲ್ಲೇ ಅಂತ ಹೇಳ್ತೀವಿಲ್ಲ ಪ್ರಪಂಚದಾಗ. ನಾನು ಇರತನ ಬೇಕು, ನಾನು ಹೋದ್ಮೇಲೆ ಅವ್ರಿಗೆ ಇರ್ತದ. ನಾನು ಅರ್ಥ ಹೇಳಕತ್ತೀನಿ, ನಾನು ಅಂತ ಅಭಿಮಾನ ಎಲ್ಲದ ಅಲ್ಲಿ ನನಗೆ ಬೇಕು ಅಂತ ಭಾವ ಬರ್ತದೆ. ನಾನೇ ಇಲ್ಲ ಅಂದ್ರೆ ನೀನೇ ಯಾಕೆ 2 ಎಕರೆ ಕೇಳ್ಕೊತಿದ್ದೆ? 2 ಎಕರೆ ಆಸೆ ಇಲ್ಲ, 50 ಎಕರೆ ಹಂಚಿದ್ದಂದ್ರೆ 2 ಎಕರೆ ನಿನಗೆ ಆಗ್ಬೇಕು. ನಾನು ಇರ್ತೀನಿ ಅನ್ನೋ ಭಾವಕ್ಕೆ ಮುಂದೆ ಹೇಳಕ್ಕಾಗಲ್ಲ ಅಂತ 2 ಎಕರೆ ಇರ್ಲಂತೀವಿ. ಅದರಂತೆ ವಿಷಯಾದಿಗಳ ವಾಸನೆಗಳು ಯಾಕೆ ಇರ್ತಾವಂದ್ರೆ ನಾನು ದೇಹ ಎಂಬ ಅಭಿಮಾನ ಇಲ್ಲದ ಅವೆಲ್ಲ ನನಗೆ ಬೇಕು ಅಂತ ಇರ್ತದೆ ನೋಡ್ರಿ. ನಾನೇ ಇಲ್ಲಂದ್ರೆ ದೇಹ ನಾನಂದ್ರೆ ನಿನ್ಗೆಲ್ಲವೂ ಬೇಕಲ್ಲ. ಇದಕ್ಕೆ ಏನು ಕಡಿಮೆ ಅವ್ರದ್ದು ಬಟ್ಟೆ ಬೇಕು, ಅನ್ನ ಬೇಕು, ನೀರು ಬೇಕು, ಪ್ರತಿಯೊಂದು ಬೇಕೇ ಬೇಕು, ಇಲ್ಲದ ನಡೆಯೋದಿಲ್ಲ. ಹಾಗಾಗಿ ಇಲ್ಲಿ ಅಭಿಮಾನ ಇಲ್ಲದೆ ಭೋಗಗಳಲ್ಲಿ ಪರಮ ವಿರಕ್ತಿ ಅಂದ್ರು. ಪರಮ ವಿರಕ್ತಿ ಅಂದ್ರೆ ಉದಾಸೀನತೆ, ಬಿಟ್ಟು ಓಡೋಗೋದಲ್ಲ ನೋಡ್ರಿ. ಯಾವುದೇ ವಿಷಯಗಳನ್ನು ಬಿಟ್ಟು ಓಡೋದಲ್ಲ. ನಾನು ನನ್ನದು ಅನ್ನುವ ಭಾವಿಲ್ಲ, ಉದಾಸೀನ. ಹೆಂಗಿರ್ತಾರೆ ಅಂದ್ರೆ, ನಮ್ಮ ಮನೆಯಲ್ಲೇ ಕೆಲಸ ಮಾಡೋರು ಬರ್ತಾರೆ, ಅಡಿಗೆ ಮಾಡೋರು. ಅವ್ರು ಬೆಳಗ್ಗೆ ಕಸ ಗುಡಿಸ್ಬೇಕು, ಬಂಡೆ ಒರೆಸ್ಬೇಕು, ಬಟ್ಟೆ ತೊಳಿಬೇಕು, ಏನೇನೋ ಮಾಡಿ ಹೋಗ್ಬೇಕು. ಆದರೆ ಯಾರನ್ನ ಕೇಳಿದ್ರೆ ಹೇಳ್ತಾರೆ, ಯಾರ ಮನೆಗೆ ಹೋಗಿದ್ದಿ, ಆ ಮನೆ ಯಾರ್ದಂದ್ರೆ ಆ ಅಮ್ಮ ಹೇಳ್ತಾಳ, ಅದು ನಮ್ಮನೆ ಅಂತ. ನಮ್ಮನೆ ಅಂತ ಹೇಳ್ತಾಳಿಲ್ಲ, ಆದ್ರೆ ಒಳಗೆ ನಂದಲ್ಲ ಅಂತ ಭಾವ ಅದಿಲ್ಲ.
ಕೆಲಸ ಮಾಡುವಾಗ ನಮ್ಮ ಮನೆ ಅಂತ ಅಭಿಮಾನ ಇರ್ತದೆ ಅವರಿಗೆ, ನಮ್ಮನೆ ಕೆಲಸ, ಆದ್ರ ಒಳಗ ಇದು ನಂದಲ್ಲಂತ ಭಾವ ಇರ್ತದೆ. ಅದರಂತೆ ಇಲ್ಲಿ ಶಿಷ್ಯನಾದವನಿಗೆ ಎಲ್ಲವೂ ನಂದಂತಾನ, ಆದ್ರ ಒಳಗಡೆ ಯಾವ ನಂದಲ್ಲ ಅಂತ. ಯಾವ ನಂದಲ್ಲ ಯಾಕೆ ಅನ್ಬೇಕ್ರಿ ಅಂದ್ರೆ ಇದ್ದದ್ದೇ ಅದಲ್ಲ. ಇದು ನೀನು ಯಾವುದಂತ ಕೇಳಿದ್ರೆ ಹೇಳಕ್ಕೆ ಬರೋದಿಲ್ಲ. ಅದಕ್ಕಾಗಿ ವಿಚಾರ ಮಾಡಿ ಯಾವ ಭಗವಂತನ ಕಡೆ ಮುಖ ಮಾಡಿದಂಥ ವ್ಯಕ್ತಿ ಅಭಿಮಾನ ಇಲ್ಲದೆ ಮತ್ತೆ ಸದ್ಗುರುಗಳಲ್ಲಿ ಭಕ್ತಿಯನ್ನು ನೋಡ್ರಿ. ಸದ್ಗುರುಗಳಲ್ಲಿ ಭಕ್ತಿ ಅಂದ್ರೆ ಇದು ಬಹಳ ಕಷ್ಟವಾದ ಕಾರ್ಯ. ಎಲ್ಲ ಭಕ್ತಿಗಳಲ್ಲಿ ನವವಿಧ ಭಕ್ತಿ ಅವ. ಶ್ರವಣ ಭಕ್ತಿಯಿಂದ ಮೊದಲನೇದು. ಈ 9 ಭಕ್ತಿಗಳಲ್ಲಿ ಮೊದಲನೇ ಭಕ್ತಿನೇ ಬಹಳ ಕಷ್ಟ, ಶ್ರವಣ ಭಕ್ತಿ. ಈ ಶ್ರವಣ ಭಕ್ತಿ ನಿನ್ನಲ್ಲಿ ನಿನ್ನ ಸ್ವರೂಪವನ್ನು ತಿಳಿಬೇಕು, ಉದ್ಧಾರ ಆಗಬೇಕು, ಭವಸಾಗರವನ್ನು ದಾಟಬೇಕು. ಎಲ್ಲವೂ ದುಃಖಮಯವ, ಆನಂದಮಯವಾದಂಥ ವಸ್ತು ಎಲ್ಲವ ಅನ್ನೋದನ್ನು ತಿಳ್ಕೋಬೇಕಾಗಿದ್ರೆ ನೀ ಯಾರಲ್ಲಿ ತಿಳಿಬೇಕು? ನಿನ್ನೆ ಹೇಳೀನಿ, ಅರ್ಜುನ ಕೃಷ್ಣನಲ್ಲೇ ತಿಳ್ಕೊಂಡ. ಅದರಂತೆ ಗುರುಗಳಲ್ಲಿ ಭಕ್ತಿ ಮಾಡಬೇಕು ಅಂದ್ರು. ಆ ಭಕ್ತಿ ಏನ್ ಮಾಡ್ತದ? ಭಕ್ತಿಯೇ ಮುಕ್ತಿಗೆ ಮೂಲ ಕಾರಣ. ಯುಕ್ತಿಯಿಂದ ವೃಕ್ಷವನ್ನು ಏರಿದೊಡೆ ಇಹದಲ್ಲೇ ಮುಕ್ತ ಕಾಣ ಸರ್ವಜ್ಞಾನ. ಅನುವಿನಿಂದ, ಯಾಕಂದ್ರೆ ಅಲ್ಲಿ ಕರುಣಾರಸ ಅಂತಕ್ಕಂಥದ್ದು ಮಾತ್ರ ವಿಚಿತ್ರ. ಅಂಥವರಲ್ಲಿ ಭಕ್ತಿ ಮಾಡೋದು ಬಹಳ ಕಷ್ಟ. ನಿಮ್ಗೆ ಗೊತ್ತದ, ಬಸವಾನಂದ ಮಹಾಸ್ವಾಮಿಗಳು ಪ್ರಥಮದಲ್ಲಿ ಬಂದಾಗ ಅಲ್ಲೇ ಮಂಚ ಹಾಕಿದ್ದೀವಿ. ಅದಕ್ಕಿಂತ ಮುಂಚೆ ಒಳಗೆ ಬೆಡ್ರೂಮ್ ಆಗಿತ್ತು. 3 ವರ್ಷ ಆದ್ಮೇಲೆ ಇದನ್ನ ಮಾಡಿದ್ವಿ. 2000 ಬಂದ್ರು, 2003ನೇ ವರ್ಷದಲ್ಲಿ ಇದನ್ನ ಮಾಡಿದ್ವಿ. ಅವ್ರು 2-3 ವರ್ಷ ತಮ್ಮ ಕೈ ಚೀಲವನ್ನ ಬ್ಯಾಗ್ ಇತ್ತಲ್ಲ, ಬ್ಯಾಗ್ ಕೂಡ ನಾವು ಎಂದು ಮುಟ್ಟಿಲ್ಲ, ಮುಟ್ಟುಗೊಡಿಸಿಲ್ಲ. ಅವರು ಸಿಂಗಲ್ ಕಾಟದಪ್ಪ, ಮಲ್ಕೆ ಕಾಲ್ಕ ಸ್ವಲ್ಪ ಜೋಲು ಹೋಗ್ತದ, ಬ್ಯಾಗ್ ಕೆಳಗಿಡಂತ ಮಂಚದ ಕೆಳಗ ನಿಮ್ಗೆ ಆರಾಮ್ ಮಲ್ಕೆ ಅಂತಾರಂತ ಹಿಂಗ ಭಾವ. ತಮ್ಮ ಇಲ್ಲೇ ಇಲ್ಲ ಅಂದ್ಬಿಡೋ, ಏನ್ ಮಾತಾಡೋದು, ಅಲ್ಲೇ ಇರ್ತದ. ಅಷ್ಟಾಗ ಮಲ್ಕಂತಿದ್ರು. 3 ವರ್ಷ ಆದ ಮೇಲೆ ಒಂದು ದಿನ ಕರೆದ, ತಮ್ಮ ಈ ಚೀಲ ಒಳಗೆ ಬಿಸಾಕಂದ. 3 ವರ್ಷ ಆದ್ಮೇಲೆ ಕೈ ಚೀಲ ಒಳಗಡೆ ಅಂತಾರ ಅವರು. ಅಂದ್ರೆ ಎಷ್ಟು ಮಹಾತ್ಮರು ಯಾವ ರೀತಿ ಪರೀಕ್ಷೆ ಮಾಡ್ತಾರ ಗೊತ್ತಿಲ್ಲ, ಯಾವ ರೀತಿ ಮಾಡ್ತಾರ ಗೊತ್ತಿಲ್ಲ. ಮತ್ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ಆದ್ರೆ ತಾ ಕೈ ಚೀಲ ಅಂಬರವರು. ಕೈ ಚೀಲ ತಾ, ನಿಂದೇನು ಮುಲಾಜಿ ಅಂತ ಹೇಳಿ ಕೆಲವು ಊರಲ್ಲಿ ಅಪರಾಧದಲ್ಲಿ ಎದ್ದು ನಿಮ್ಮ ಊರಾಗ ನಿಮ್ಮ ಮನೆಗ ಇರಲೇಬಾರದು ಅಂಥೇಳಿ ರಾತ್ರಿ ಎದ್ದು ಹೋದಂತ ಎಷ್ಟೋ ಘಟನೆಗಳು ನೀವು ಕೇಳಿರಿ, ನಾವು ಕೇಳಿರಿ. ಹಾಗಾಗಿ ಅವ್ರಲ್ಲಿ ಎಷ್ಟು ಸೂಕ್ಷ್ಮ ಇರಬೇಕಾಗಿದೆ, ಪ್ರತಿಯೊಂದಕ್ಕೂ ಸೂಕ್ಷ್ಮ ಬೇಕಾಯ್ತು. ಅವರು ನಾವು ಆವಾಗ ಹೆಂಗಿತ್ತು ಅಂದ್ರೆ ನಮಗೆ ಬಹಳ ಅದೇನು ಅನಿಸಿಲ್ಲ, ಈಗ ಅನಿಸ್ತದೆ ನಮ್ಗೆ. ಅವಾಗ ಏನು ಅನಿಸಿಲ್ಲ. ಡ್ಯೂಟಿ ಮಾಡಬೇಕು, ಸರಿಯಾಗಿ ಸಮಯಕ್ಕೆ ಹೋಗ್ಬೇಕು, ಅಲ್ಲಿ ತಪ್ಸಂಗಿಲ್ಲ. ಇಲ್ಲಿ ಬಂದ್ಮೇಲೆ ಮನೇಲಿ ನೋಡ್ತಿದ್ರು, ಆಪರೇಷನ್ ಬೇರೆ, ಅದು ಜವಾಬ್ದಾರಿ ನಮ್ಗಿದ್ದಿಲ್ಲ. ಆ ಬಂದ ತಕ್ಷಣ ಮುಖ ಅವ್ರಿಗೆ ಸ್ನಾನ ಮಾಡಿಸಿ, ಯಾರ್ಯಾರು ಬರ್ತಿದ್ರು ಸ್ನಾನ ಮಾಡಿಸಕ್ಕೆ, ನಾವು ಒಬ್ಬನೇ ಇಲ್ಲ. ಸ್ನಾನ ಆದ್ಮೇಲೆ ನಾವು ತಾತಗ ಪೂಜೆ ಅಂದ್ರೆ ಏನು, ಅದೇ ಪೂಜೆ. ಅವರಿಗೆ ಪಾದಕ ಭಸ್ಮ ಹಣಿಗೆ ಧಾರಣೆ ಮಾಡೋದು, 2 ಊದುಬತ್ತಿ ಪಾದಕ್ಕೆ ಬೀಳೋದು, ನಮಸ್ಕಾರ ಮಾಡೋದು, ಪ್ರಸಾದ. ನಾ ಇಲ್ಲಿ ಕೆಳಕುಂತು ಮಾಡಬೇಕು, ಅವರಲ್ಲಿ ಮಂಚದ ಮೇಲೆ ಮಾಡಬೇಕು. ಯಾಕಂದ್ರೆ ಒಳಗೆ ಹೋಗ್ತಿದ್ದಿಲ್ಲ ನಾವು ಮಾಡಕ್ಕೆ.
ರಾತ್ರಿ ಶಾಸ್ತ್ರ ಮುಗಿದ ಮೇಲೆ ಕೂಡ್ಬೇಕು. ಅವರಾಗಿ ತಮ್ಮ ಸಮಯ ಬಾಳಗದ ಮಲಿಕೆ ಅಂದಾಗ ನಾವು ಮಕ್ಕಂತಿದ್ವಿ ವಿನ ಗುರುಗಳು ಎದ್ದಾಗ ಒಂದು ದಿವಸ ನಾವು ಮಕ್ಕಂಡಿಲ್ಲ. ಅವರು ಎದ್ದಾಗ ನಾವು ಮಕ್ಕಂಡಿಲ್ಲ. ಅವರಾಗಿ ಹೇಳಿದ್ರೆ ಮಲಿಕೆ ಬೇಕು. ಮತ್ತೆ ಬೆಳಗ್ಗೆ ಅವ್ರು ಎದ್ದು ಕುಂತ ಮೇಲೆ ನಾವು ಎದ್ದೇಳಂಗಿಲ್ಲ. ಅವರು ಎದ್ದೇಳಿದ್ರಾಗ ನಾವು ಮೊದಲು ಎದ್ದೇಳಬೇಕು. ಎದ್ದು ಅವ್ರು ಎದ್ದ ತಕ್ಷಣ ಅಲ್ಲೇ ಮಂಚದ ಮೇಲೆ ಸ್ವಲ್ಪ ಬಿಸಿ ನೀರು ಒಂದು ಬೋಗಣಿ ತರಬೇಕು. ಹಿಂಗೆ ಅನ್ಕೊಂಡ್ರನ್ನ ಅಲ್ಲೇ ಚಹಾ ಕುಡಿಬೇಕು. ಕಾರಣ ಏನಂದ್ರೆ ನಾವು ಮಲಿಗೆ ಅವ್ರು ಎದ್ದು ಕುಂತು ನಮ್ಮ ದಾರಿ ಕಾಯುವಂಗ ಗುರುವಿಗಾಗಬಾರ್ದು. ಕೆಲವು ಘಟನೆಗಳು ಬಹಳ ಹೇಳಿ ದೊಡ್ಡ ಇತಿಹಾಸ ಆಗ್ತದೆ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಇಲ್ಲಿ ನಾವು ಹೇಳಿದ್ರಂದ್ರೆ ಯಾವ ಸದ್ಗುರು ಭಕ್ತಿಯನ್ನ ಮಾಡಿದೊಡೆ ಆತನ ಚರಣಾರವಿಂದಗಳಲ್ಲಿ ಪ್ರೀತಿಯನ್ನು ಇರಿಸಿದರೆ ಅವನೇ ಶಿಷ್ಯನೆನಿಸುವನು ಅಂದ್ರು. ಇದು ಏನಂದ್ರು? ಶಿಷ್ಯನೆನಿಸುವನು. ಮುಂದೆ ಗುರುಭೇದ ಗತಿಯಂ ಇಂತು ವರದೆ ಲೇಸನಿಸಿ ಸದ್ಗುರು ಪದವನ್ನು ಭಕ್ತಿ ಭರದಿಂದ ಪಿರಿದು ವಿಶ್ವಾಸದೊಡನೆ ಸೇವಿಸುವ ಶಿಷ್ಯನ ಇರುವು ಎನಗೆ ಪೇಳು ಮುನಿ ಮುಖ್ಯ. ಮತ್ತೆ ಮೈತಾದೇವಿ ಪ್ರಶ್ನೆ ಮಾಡ್ತಾಳ, ಇಂಥ ಇಷ್ಟು ಈ ಮಾರ್ಗದಲ್ಲಿ ಇಷ್ಟು ಕಾರ್ಯ ಅಂತ ಹೇಳಿದ್ರೆ ಗುರುಭೇದ ಗತಿಯೇನು? ಗುರುಗಳ ಬಹಳ ಮಂದಿ ಒಬ್ಬ ಗುರುವಿಗೆ ಇನ್ನೊಬ್ಬ ಗುರುವಿಗೆ ಭೇದ ಆದಿಲ್ಲ. ಅದಕ್ಕೆ ಕೊನೆಗೆ ಅಲ್ಲಿ ಏನು ಹೇಳಿದರು ಅಂದ್ರೆ ನಿಷೇಧ ಗುರುವಿನಿಂದ ವಿಹಿತ ಗುರುವರೆಗೂ ಭೇದವನ್ನು ಹೇಳ್ತಾ ಬಂದರು. ಆ ಭೇದ ಹೇಗೆ ಅನ್ನುವುದನ್ನು ಚೆನ್ನಾಗಿ ಹೇಳಿದ್ರಿಂದ ಈಗ ಉತ್ತಮ ಸದ್ಗುರು ಪದವನ್ನು ಅವರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಉತ್ತಮ ಸದ್ಗುರುಗಳ ಪಾದವನ್ನ ಭಕ್ತಿ ಭರದಿಂದ, ಭಕ್ತಿ ಎನ್ನುವುದು ಭರದಿಂದಿರ್ಬೇಕಂತ ಯಾವಾಗ ಸಿಕ್ಕಿತ್ತಪ್ಪ ಅವರ ಸೇವೆ ಮಾಡಕ, ಈ ಕ್ಷಣ ತಪ್ಪಿದ್ರೆ ಮತ್ತೆ ಎಂದು ಸಿಗುತ್ತದೇನು ಅಂತಕ್ಕಂಥ ಭರ ಅಂದ್ರೆ ಬಹಳ ಸಮುದ್ರದಲ್ಲಿ ಅಲೆಗಳು ಎಷ್ಟು ಭರದಿಂದ ಬರ್ತಾವಲ್ಲ. ಅರಂಗ ಆತನಿಗೆ ತ್ರಿಕರಣ ಪೂರ್ವಕವಾಗಿ ಮನಸ್ಸಿನಲ್ಲಿ ಭಾವ ಬರಬೇಕು. ಮತ್ತೆ ಇದು ಸಿಕ್ಕದ್ದು ಮತ್ತೆ ಮುಂದೆ ಸಿಗುತ್ತದೋ ಇಲ್ಲೋ ಅನ್ನೋ ರೀತಿಯಿಂದ ಆತ ಭಕ್ತಿಯ ಆವೇಶದಿಂದ ಮತ್ತು ಪಿರಿದು ವಿಶ್ವಾಸದೊಡನೆ ಅಂದ್ರು. ಹೆಚ್ಚಿನ ವಿಶ್ವಾಸ ನೀ ಯಾರಲ್ಲಿ ಮಾಡು ಅಂದ್ರೆ ಸದ್ಗುರುವಿನಲ್ಲಿ ಮಾಡು. ಉಳಿದವರಲ್ಲಿ ವಿಶ್ವಾಸ ಮಾಡಬೇಡ ಅಂತ ಹೇಳಿಲ್ಲ. ವಿಶ್ವಾಸ ಮಾಡದೇ ಇದ್ರೆ, ನಂಬಿಕೆ ಮಾಡದಿದ್ರೆ ಸಂಸಾರನೇ ಮಾಡಂಗಿಲ್ಲ. ತಂದೆ ಮಕ್ಕಳ ಮಧ್ಯೆ ನಂಬಿಕೆ ಇರಬೇಕು, ಮಗಳು ತಾಯಿ ಮಧ್ಯೆ ನಂಬಿಕೆ ಬರಬೇಕು, ಅತ್ತೆ ಸೊಸೆ ಮಧ್ಯೆ ನಂಬಿಕೆ ಇರಬೇಕು. ಮತ್ತೆ ಗಂಡ ಹೆಂಡತಿ ನಡುವೆ ವಿಶ್ವಾಸ ಇದ್ದಿಲ್ಲ ಅಂದ್ರೆ ಸಂಸಾರ ಆಗ್ತದೆ ಬೇಕು. ಆದರೆ ಹೆಚ್ಚಿನ ವಿಶ್ವಾಸ ಎಲ್ಲಿ ಬೇಕು ಅಂದ್ರೆ ಗುರುವಿನಲ್ಲಿ ಬೇಕು. ನಾವು ಹೆಚ್ಚಿನ ವಿಶ್ವಾಸ ಗಂಡ ಹೆಂಡರಲ್ಲಿ ಮಾಡ್ತೀವಿ, ಗುರುವಿನಲ್ಲಿ ವಿಶ್ವಾಸ ಮಾಡ್ತೀವಿ. ಹೆಚ್ಚಿನ ವಿಶ್ವಾಸ ಸಂಸಾರದಾಗ ಮಾಡ್ತೀವಿ. ಅದಕ್ಕೆ ಮಹಾತ್ಮ ಹೇಳ್ತಾರ, ಸಂಸಾರದಲ್ಲಿ ವಿಶ್ವಾಸ ಮಾಡಬೇಡಂತಲ್ಲ, ಮಾಡೋದ್ರಲ್ಲಿ ನಡೆಯಂಗಿಲ್ಲ. ಹೆಚ್ಚಿನ ವಿಶ್ವಾಸ ಎಲ್ಲಿ ಮಾಡು? ಗುರುಪಾದದಲ್ಲಿ ಮಾಡು. ಯಾಕಂದ್ರೆ ಲಾಭ ಏನದ? ನಿನಗೆ ಮಾಡಿದ್ರೆ ಈ ಲಾಭ ಅದ. ಗುರು ಸಾಕ್ಷಾತ್ ಪರಬ್ರಹ್ಮ, ಪರಮಾತ್ಮವನು. ಹಾಗಾಗಿ ಅವನಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಇಟ್ಟು
ಅಷ್ಟಕ್ಕೆ ಕೂಡಬೇಡ, ಅವನು ಹೇಳುವಂಥ ಉಪದೇಶ ವಾಕ್ಯದಲ್ಲಿ ಹೆಚ್ಚಿನ ನಂಬಿಕೆಯನ್ನು ಇಡುವಂತ ಅರ್ಥ. ಪ್ರೇಮ ಎಲ್ಲ ಮಾಡಿದ ತಂದೆ ಮಕ್ಕಳ ಮೇಲೆ ಬಹಳ ಪ್ರೇಮ ಅದ, ಆದರೆ ವಿಶ್ವಾಸ ಅವನು ಮಾಡೋ ಕೆಲಸ, ತಂದೆ ಹೇಳಿದ ಮಾತಿನಲ್ಲಿ ವಿಶ್ವಾಸ ಮಗನಿಗಿಲ್ಲ ಅಂದ್ರೆ, ಬುದ್ಧಿಯ ಮಾತು ಹೇಳ್ತಾನ, ಬುದ್ಧಿ ಮಾತಿನಲ್ಲಿ ವಿಶ್ವಾಸ ಇಲ್ಲ, ಅವ್ ಲದ್ದಿ ಮಾತಿನ ಮೇಲೆ ಬಹಳ ವಿಶ್ವಾಸ ತಗೊಂಡೇನ್ ಮಾಡ್ತೈತಿ. ಅದರಂತೆ ಗುರುವಾಕ್ಯದಲ್ಲಿ ವಿಶ್ವಾಸ ಮಾಡ್ಬೇಕಂದ್ರೆ ಅವರು ಹೇಳುವ ಉಪದೇಶ ವಾಕ್ಯ ಅದಲ್ಲ, ಅದರಲ್ಲಿ ಹೆಚ್ಚಿನ ವಿಶ್ವಾಸವನ್ನು ಮಾಡು. ಮತ್ತೆ ಈ ರೀತಿ ನೀನು ಭಕ್ತಿ ರಭಸದಿಂದ, ನಿರಭಿಮಾನದಿಂದ, ಈ ಉದಾಸೀನತೆಯಿಂದ ನಂಬಿಕೆಯನ್ನು ಮಾಡಿದರೆ ಆ ಶಿಷ್ಯನ ಸ್ವರೂಪವನ್ನು ಹೇಗೆ ತಿಳಿಸಿಕೊಡುವರು, ಹೇಗೆ ತಿಳಿಯುವನು ಅಂತಕ್ಕಂಥ ಪ್ರಶ್ನೆ ಮೈತ್ರಾದಿ ಇದೆ. ಆಗ ಮುಂದೆ ಹೇಳ್ತಾರೆ, ಅಂಥ ಒಬ್ಬ ಗುರುವಿನ ಸೇವೆಯನ್ನು ನಾನು ಮಾಡಬೇಕು, ಭಕ್ತಿ ಭಾವ ನಡಿಬೇಕು, ಈ ಜನ್ಮ ಉದ್ಧಾರ ಆಗಬೇಕು, ಪಾವನ ಕಲ್ಯಾಣ ಆಗ್ಬೇಕಂತ ಅದನ್ನು. ಆದರೆ ಅಂಥ ಸೇವೆಯನ್ನ ಮಾಡುವಂತ ಯಾರು ಮಾಡಬಹುದು, ಎಂಥವ್ರು ಮಾಡಬಹುದು? ಮಾಡಬೇಕಾದ್ರೆ ಅವನಲ್ಲಿ ಯಾವ ಲಕ್ಷಣ ಇರ್ತಾವ, ಯಾವ ಗುಣ ಇರ್ತಾವ, ಅಂಥ ಲಕ್ಷಣ ಗುಣವನ್ನ ನನಗೆ ಹೇಳಬೇಕು ಅಂತ ಮೈತ್ರಾದೇವಿ ಕೇಳ್ತಾಳೆ ಯಜ್ಞವಲ್ಕ್ಯರನ್ನ. ಆಗ ಹೀಗೆ ಒಂದು ಪ್ರಶ್ನೆಯನ್ನು ಮಾಡಿದಾಗ ಮುಂದೆ ಯಾಜ್ಞವಲ್ಕ್ಯರು ಮೈತ್ರಾದೇವಿಗೆ ಅಭಯವನ್ನು ಕೊಡ್ತಾರೆ, ಅಂದ್ರೆ ಮಾತು ಕೊಡ್ತಾರೆ. ಏನಂತ? ಎಂದು ಭಿನ್ನಯಿಸಿ ವಂದಿಸಿದ ಮೈತ್ರಿ ಆನಂದದಿಂದ ಆ ಮುನಿವರನಂದು ಎಂದ ಇಂತೆಂದು ಶಿಷ್ಯನ ಲಕ್ಷಣವ ನಿನಗೆಂದು ವದನೆ ಪೇಳುವೆನು, ನೀನಾಲಿಸು. ಹೀಗೆ ಪ್ರಶ್ನೆಯನ್ನ ಮಾಡಿದಂಥ ಮೈತ್ರಾದೇವಿಗೆ ನಮಸ್ಕಾರ ಮಾಡಿದಾಗ ಆ ಮೈತ್ರಾದೇವಿಗೆ ಅದೇ ಸಮಯದಲ್ಲಿ, ನಾಳೆ ಹೇಳ್ದಂತ ಹೇಳಿಲ್ಲ, ಅದೇ ಸಮಯದಲ್ಲಿ ಯಾಜ್ಞವಲ್ಕ್ಯನು ಸಂತೋಷದಿಂದ ಚಂದ್ರನಂತ ಮುಖವುಳ್ಳ ಮೈತ್ರಾದೇವಿಯನ್ನು ಕುರಿತು, ನೋಡು ನೀ ಕೇಳಿದ್ದೆಲ್ಲ, ಅದಕ್ಕಾಗಿ ನಿನಗಾಗಿ ನಾ ಹೇಳ್ತೀನಿ. ಆನಂದ ಭರಿತನಾಗಿ ಆ ಲಕ್ಷಣವನ್ನ ನಾನು ಹೇಳ್ತೀನಿ, ನೀ ಕೇಳು ಅಂತ ಮಾತು ಕೊಟ್ಟು ಮತ್ತೆ ಆರಂಭ ಮಾಡ್ತಾರೆ. ಇಲ್ಲಿ ಏನು ವ್ಯತ್ಯಾಸ ಆಗದ? ಮಾತು ಕೊಡ್ತಾರ, ಆರಂಭ ಮಾಡ್ತಾರ, ವ್ಯತ್ಯಾಸ ಇಷ್ಟೇ. ನಾವು ಗುರುಗಳ ವಾಕ್ಯವನ್ನ, ಗುರುಗಳ ಉಪದೇಶವನ್ನ ನಾವು ಯಾವಾಗ ಕೇಳಬೇಕು, ಹೇಗೆ ಕೇಳಬೇಕು ಅಂದ್ರೆ ಒಂದು ವಿಚಾರ ನನಗೆ ಬಂದಿತ್ತು ಮಧ್ಯಾಹ್ನ. ಗುರುವಾಕ್ಯವನ್ನ, ಪಾರಮಾರ್ಥವನ್ನ ಕುಂತು ಕೇಳಬೇಕು, ಓಡಾಡಿ ಸಂಸಾರ ಮಾಡಬೇಕು, ತಿರುಗಾಡಿ ಸಂಸಾರ ಮಾಡಬೇಕು, ಪ್ರಪಂಚ ಓಡಾಡಿ ಮಾಡಬೇಕು, ಪಾರಮಾರ್ಥ ಕುಂತು ಮಾಡಬೇಕು. ಮತ್ತು ಪಾರಮಾರ್ಥ ಸಂಸಾರ ಕುಂತು ಮಾಡಿದ್ರೆ ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು. ನಿಮ್ಮ ತಾತ ತಂದೆ ಬೇಕಾದಷ್ಟು ಕೋಟಿ ಕೋಟಿ ಸಂಪಾದನೆ ಮಾಡೋಣ, ನನಗೇನು ಕಡಿಮೆ ಅಂತ ಕುಂತು ತಿಂದ್ರೆ ನಿನ್ನ ಗತಿ ಏನಾಗ್ತದೆ? ಮತ್ತೆ ಮಹಾತ್ಮ ಹೇಳ್ಯಾರಲ್ಲ ಅಂದ್ರೆ, ಹೌದು ಹೇಳ್ಯಾರ, ನೀನ್ ಹೆಂಗೆ ವಿಚಾರ ಮಾಡ್ತಿದ್ದಿ? ಅದಕ್ಕೆ ಸಂಸಾರವನ್ನು ಮಾಡಾಗ ಹೇಗೆ ಮಾಡೋ, ಓಡಾಡಿ ಪ್ರಪಂಚವನ್ನು ಮಾಡೋ, ಕುಂತು ಪಾರಮಾರ್ಥವನ್ನು ಮಾಡು. ಈಗೆಲ್ಲ ಸುಮಾರು 25-26 ವರ್ಷ ಕುಂತು ಮಾಡಕತ್ತಿರಿಲ್ಲ. ಇಲ್ಲಿ ತಿರುಗಾಡಿಕೆ ಅಂತ ಮಾಡಿದ್ರೆ ಇದು ಆತದ ಏನಿದು? ತಿರುಗಾಡಿ ಮಾಡೋದು ಪಾರಮಾರ್ಥ ಅಲ್ಲ.
ಪ್ರಪಂಚ ಕುಂತು ಮಾಡೋದಲ್ಲ. ಹಾಗಾಗಿ ಇಲ್ಲಿ ಅಂಥ ಮೈತ್ರಿಯೇ ಗುರುಭಕ್ತಿ ನಿರಹಮ್ಮು ನಿರಾಪೇಕ್ಷ ಶೈರಣೆ ಕರುಣಾ ಅನುಕೂಲತೆ ಪರಿಣಾಮ ಸುರಸ ಸುಸ್ಥಿರ ಬುದ್ಧಿ ಸದ್ಗುಣ ಇರಲು ಆತನೇ ವರ ಶಿಷ್ಯನಿಸುವ ಲಲಿತಾಂಗಿ ಎಂದರು. ಮನೋಹರವಾಗಿರುವಂಥ ಪರಿಶುದ್ಧವಾಗಿರುವಂಥ ಶರೀರವುಳ್ಳವಳೆ ಗುರುಭಕ್ತಿ ಅಂದರೆ ಗುರುಗಳಲ್ಲಿ ಪ್ರೀತಿಯಿಂದಿರುವುದು. ಪ್ರೀತಿ ಅಂದರೆ ಪ್ರೇಮ ಅಂದರೆ ಭಕ್ತಿ. ಪರ್ಯಾಯ ಶಬ್ದಗಳು. ಹೇಗಿರಬೇಕು ಗುರುಗಳಲ್ಲಿ ಭಕ್ತಿ ಹೇಗಿರ್ಬೇಕಂದ್ರೆ ಅದಕ್ಕೊಂದೇ ಒಂದು ಉದಾಹರಣೆ 1000 ಹೇಳಿದ್ರು ಕೂಡ ಯಾವ ಬೇಡರ ಕಣ್ಣಪ್ಪನಿಗೆ ಹೇಗಿತ್ತು, ಪರಮಾತ್ಮನ ಶರೀರದ ಮೇಲೆ ಭಕ್ತಿ ಇತ್ತು, ತನ್ನ ಶರೀರದ ಮೇಲೆ ಇದ್ದಿಲ್ಲ ನೋಡು. ತನ್ನ ಶರೀರದಲ್ಲಿರುವಂಥ ಕಣ್ಣನ್ನು ಕಿತ್ತಿ ಎನ್ನಪ್ಪ ಕಣ್ಣಪ್ಪ ನಿನ್ನ ಕಣ್ಣಲ್ಲೇ ರಕ್ತಧಾರೆ ಅಂತ ಒಯ್ದು ಹಿಟ್ಟನಂದ್ರೆ ನಾವು ಅದನ್ನು ಮಾಡೋದು ಬೇಕಾಗಿಲ್ಲ. ಅಟ್ಲೀಸ್ಟ್ ಕೊನೆಯಾದರೂ ಕೂಡ ನನ್ನ ದೇಹದ ಮೇಲೆ ಇದ್ದಂಥ ಪ್ರೇಮ ಗುರುಗಳ ದೇಹದ ಮೇಲೆ ಇಟ್ಟಿರಬೇಕು ಲಕ್ಷ್ಯ. ಮತ್ತೆ ನಿನ್ನ ದೇಹಕ್ಕೆ ಏನನ್ನಾದ್ರೂ ಓಡುತ್ತಿದ್ದಿಲ್ಲ, ಎಲ್ಲಿನಾದ್ರು ಓಡುತ್ತಿದ್ದಿ, ಬಿಡಪ್ಪ ನಾಳೆ ನೋಡಮ್ಮಂದ್ರೆ ನಾಳೆ ನಾಡ್ರೆ ಎಲ್ಲಿಗೆ ಹೋಗ್ತಾವ. ಮೊದಲು ದವಾಖಾನೆಗೆ ಹೋಗಿ ಬರಮ್ಮ, ಆಮೇಲೆ ಮುಂದಿನ ಕೆಲಸ ಅಂತೀವಿಲ್ಲ. ಅಂದ ಮೇಲೆ ಯಾರ ಮೇಲೆ ಯಾರು ಪ್ರೇಮಾರ? ನನ್ನ ದೇಹದ ಮೇಲೆ ನಾನು ಪ್ರೇಮ. ಅದರಂತೆ ನಿನ್ನ ದೇಹದ ಮೇಲೆ ಎಷ್ಟು ಪ್ರೀತಿಯಾದ ಅದೇ ಪ್ರೀತಿಯನ್ನ ಗುರುವಿನ ಮೇಲಿಟ್ರೆ ಅದು ಭಕ್ತಿ ಆಯ್ತು ನೋಡ್ರಿ. ನಿನ್ನ ದೇಹದ ಮೇಲಿಟ್ರೆ ಪ್ರೀತಿ ಆಯ್ತು, ಗುರುವಿನ ದೇಹದಲ್ಲಿ ಇಟ್ರೆ ಅದು ಭಕ್ತಿ ಆಯ್ತು. ಹಾಗೆ ಗುರುಭಕ್ತಿ ಮತ್ತು ನಿರಹಮ್ಮು ಅಂದ್ರೆ ಅಭಿಮಾನ ಇಲ್ಲದಂಗಿರಬೇಕು. ಹಿಂದೆ ಹೋಗಿವಲ್ಲ ಅಭಿಮಾನದ ಬಗ್ಗೆ ಸಾಕಷ್ಟು ಹೇಳಿ, ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ. ಅಂದ್ರೆ ಗುರುವಿನಲ್ಲಿ ಎಷ್ಟು ಸಮಯ ಇರ್ತೀವಿ ನಾವು ಎಲ್ಲರೂ ಸಂಸಾರಿಕರು. ನಾವು ಬೆಳಗ್ಗೆಲಿಂದ ಹಗಲು ರಾತ್ರಿ ಗುರುವಿನ ಸಮೀಪದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಗುರುಗಳು ಇರ್ಬೇಕಂತನೂ ಹೇಳಂಗಿಲ್ಲ. ನಾನು ಈಗಾಗಲೇ ಹೇಳಿದ್ನಲ್ಲ, ಒಡ್ಯಾಡೆ ಸಂಸಾರ ಮಾಡ್ರಿ 11 ತಾಸು 1 ತಾಸು ಕುಂತು ಗುರುವಾಕ್ಯವನ್ನು ಕೇಳ್ರಿ. ಹಿಂಗೆ ಹೇಳ್ಬೇಕಲ್ಲ. ನೀವ್ಯಾ ಶಿಷ್ಯರಪ್ಪ, ಇಲ್ಲಿ ನಾನಲ್ಲಿ ಕುಂದ್ರದೇ ಇಲ್ಲ, ನೀವು 11 ತಾಸು ಅಲ್ಲೇ ಇರ್ತೀರಿ, ಸಾಯಂಕಾಲ 5:15 6ಕ್ಕೆ ಇಲ್ಲಿ ಬರ್ತೀರಿ, ನಿಮ್ಗೇನು ತಿಳಿದಂತ ನಾ ಹೇಳಿದ್ರೆ ಹಂಗಲ್ಲ. ಅದು ಹಂಗೆ ಮಾಡ್ಬೇಕು. 1 ತಾಸು ಕುಂತು ಶ್ರವಣ ಮಾಡಬೇಕು, 11 ತಾಸು ತಿರುಗಾಡಿ ಸಂಸಾರ ಮಾಡಬೇಕು. ಯಾಕ? 2 ಕೂಡಿ ಮಾಡದೆ ನಡೆಸುತ್ತೀಯನು ಇಂತು ಜಾಣನಿಗೆ ಹೇಳಿಲ್ಲ, ಮತ್ತೆ ಅದನ್ನ ಬಿಟ್ಟು ಹೆಂಗೆ ಹೇಳ್ತಾರೆ. ಆದ್ರೆ ಏನು ಅಂದ್ರೆ ಗುರುಗಳ ಸನ್ನಿಧಿಯಲ್ಲಿ ಇರುವಷ್ಟು ಸಮಯ ಅಥವಾ ಗುರುಗಳು ಏನೋ ಪುಣ್ಯದಿಂದ ನಮ್ಮ ಸ್ವಾಧೀನದಲ್ಲಿ ಗುರುಗಳು ಬರಬಹುದು. ಯಾಕಂದ್ರೆ ವಿಚಿತ್ರ ಮೈ ರೋಮಾಂಚನ ಆಗ್ತಾವ. ಸಿದ್ಧಲಿಂಗ ತಾತನವರು ಬಸವಾನಂದರು ನಮ್ಮ ಸ್ವಾಧೀನದಲ್ಲಿ ಬಂದರು ವಿನಃ ಅವರ ಸ್ವಾಧೀನದಲ್ಲಿ ನಾವಿದ್ದಿಲ್ಲ. ಹೌದಲ್ಲ ಪೂಜಾರಿ? ಅವರ ಸ್ವಾಧೀನದಲ್ಲಿ ನಮ್ಮ ಸ್ವಾಧೀನವರಾಗಿದ್ದು ನೋಡ್ರಿ. ಯುದ್ಧದಲ್ಲಿ ಒಂದು ಎಂಥ ದೊಡ್ಡ ಕಾರ್ಯವನ್ನು ಮಾಡಿದರು. ಅಂಥ ಗುರುವಿನಲ್ಲಿ ಸಮಯ ಸಿಕ್ಕರೆ ನೀನು ಏನು ಮಾಡು ಅಂದ್ರೆ, ಒಬ್ಬ ಮಾಲೀಕನ ಮನೆಯಲ್ಲಿ ದುಡಿಯುವ ಸೇವಕನಲ್ಲಿ ಹೆಂಗ ಕೆಂಕರತ್ವ ಭಾವ ಅದೋ ಅದೇ ಭಾವ ಭಗವಂತ ಪರಮಾತ್ಮನಲ್ಲಿ ಭಕ್ತನಾಗಿರುವೆ ಅನ್ನೋ ಭಾವ ಬರಬೇಕು. ಆ ಸಮಯದಲ್ಲಿ ಆದ್ರೆ ಯಾವಾಗಲೂ ಅಲ್ಲಿ ಹೋಗಿರಕಾಗ್ತೈತೇನು? ನಾವು ಬಹಳಷ್ಟು ಜನ ಹೇಳ್ತೀವಲ್ಲ, ಎಷ್ಟೋ ಸಲ ಹೇಳಿನಿ, ನಾವು ಯಾವುದೋ
ಜನ್ಮದಲ್ಲಿ 2 ಮಾತು ಹೇಳಿನಿ, ಒಂದು ಬಿಟ್ಟು ಒಂದು ಹಿಡಿಬಾರದು, 2 ಹಿಡಿಬೇಕು. ಸದ್ಗುರು ಬಸವಾನಂದರು ಶ್ರೀಲಿಂಗತಾತನವರು ಜ್ಞಾನದಲ್ಲಿ ಮಹಾಪುರುಷರು, ಶ್ರೇಷ್ಠರು, ಅದ್ರಾಗೇನು ಅನುಮಾನ ಇಲ್ಲ. ಆದರೂ ಕೂಡ ಪುಣ್ಯದಲ್ಲಿ ಅವ್ರಿಗಿಂತ ನಾವು ಶ್ರೇಷ್ಠ. ಪುಣ್ಯ, ಜ್ಞಾನ ಬೇರೆ, ಪುಣ್ಯ ಬೇರೆ. ಅಂಥ ಮಹಾಪುರುಷ 15 ವರ್ಷದ ಪರ್ಯಂತರವಾಗಿ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಸದ್ಭಕ್ತರಾಗಿ ಸೇವಾದಿಗಳನ್ನು ಮಾಡಿ ಸಂಸಾರವನ್ನು ವ್ಯಾಮೋಹವನ್ನು ತೆಗೆದು ತ್ಯಾಗ ಮಾಡಿ ಸ್ವತಂತ್ರ ಅಡಿಗೆ ಮಾಡಿಕೊಂಡು ಊಟ ಮಾಡಿ ಅವರ ಆಧೀನದಲ್ಲಿ ಇದ್ದು ಈ ಜ್ಞಾನವನ್ನು ಪಡೆದರು ಬಸವಾನಂದ ಮಹಾಸ್ವಾಮಿಗಳು. ಹೌದ್ರೆ? ಇದು ಅನುಭವದ ಹೇಳಕತ್ತೀನಿ ನಾನು. ಆದರೆ ನಮಗೆ ಭಗವಂತ ಹೇಳಿದಂಗೆ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ದೊರೆಯಲೇಬೇಡ, ಧನವ ನೀಗಿರಬೇಡ, ಇನ್ನಿತ ಜ್ಞಾನ ಸಂಜನಿಸಲು. ಆ ಭಗವಂತ ನಮಗಾಗಿ ಹೇಳ್ಯಾರ ಪದ್ಯ. ನಾವೇನು ಹೆಂಡರನ್ನ ಬಿಡಲಿಲ್ಲ, ಮನೆ ಬಿಡಲಿಲ್ಲ, ಉದ್ಯೋಗ ಬಿಡಲಿಲ್ಲ, ಸಂಸಾರ ಬಿಡಲಿಲ್ಲ, ಏನೊಂದು ಬಿಡಲಾರದಂತೆ ತಾವೇ ಇದ್ದಲ್ಲಿ ಬಂದು ನಮ್ಮ ಸ್ವಾಧೀನದಲ್ಲಿ ಇದ್ದು, ನಮ್ಮ ಸ್ವಾಧೀನ ಯಾಕಂದ್ರೆ 11 ತಾಸು ಪುಣ್ಯಾತ್ಮ, 1 ತಾಸು ಶಾಸ್ತ್ರಕ್ಕಾಗಿ 11 ತಾಸು ಸುಮ್ಮನೆ ಇರ್ತಿದ್ರು ಅವರು. ಹೌದಾ? ಮೊದಲೇ ಹೇಳಿದ್ರು ಅವರು, ನೋಡು ನೀವು ಯಾವ ಸಮಯದಲ್ಲಿ ಶಾಸ್ತ್ರ ಇಟ್ಕಂತೀರಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ, ಅದನ್ನು ಮಾತ್ರ ಪಾಲನೆ ಮಾಡ್ತಿದ್ರು ಅವರು. ಆ 7 ರಿಂದ 8 ಅಂತಿತ್ತು ಮೊದಲು. ನಂತರ ಕೊರೋನಾ ಬಂದಾಗ ಅರ್ಧ ಗಂಟೆ ಒಳಗೆ ಬಂದ್ವಿ, 6:30ಯಿಂದ 7:30 ಆಯ್ತು. ಆ 7 ಗಂಟೆಗೆ ಇನ್ನು 15 ನಿಮಿಷ ಕಡಿಮೆ ಆದಲ್ಲಕ್ಕೆ ತಯಾರಾಗಿ ಬಂದು ಇದೇ ವೇದಿಕೆ ಮೇಲೆ ಕುಂತ್ಬಿಡೋರು. 8 ಗಂಟೆಗೆ ಮಂಗಳ ಮಾಡೋರು, ಮುಗಿತಲ್ಲ. ಅಷ್ಟು ಸಮಯಕ್ಕೋಸ್ಕರವಾಗಿ ಅಷ್ಟು ತಾಸುಗಳನ್ನು ನಮಗಾಗಿ ಕಳೆದ್ರು ಅವರು. ಯಾರಿಗೋಸ್ಕರ? ನಮಗೋಸ್ಕರ. ಆ ಸಮಯದಲ್ಲಿ ಹೆಚ್ಚು ಕಡಿಮೆ ಬಂದರೆ ಅವರು ಸಿಂಹ ಆದಂಗಾತಿದ್ರು. ಏನೋ ಪ್ಯಾಲಿ ಸಮಯ ನೀವಿಟ್ಟಿರೋ ನಾನಿಟ್ಟಿನಿ ಅಂತ ಕೇಳ್ತಾರೆ ಅವರು. ನಾ ಮೊದಲೇ ಕೇಳೇನಿ, ನಿಮಗೆ ಯಾವ ಸಮಯ ಅನುಕೂಲ ಆಗುತ್ತೆ ಅದನ್ನು ಹೇಳ್ರಂತ. ನೀವಿಟ್ಟ ಸಮಯಕ್ಕೆ, ನೀವು ಕೊಟ್ಟಂಥ ಸಮಯಕ್ಕೆ, ಅದಕ್ಕೆ 1 ತಾಸು ಇಟ್ಟು ಮನೆ ಬಿಟ್ಟು ಮಠಕ್ಕೆ ಬರೋದಾಗಲಿಲ್ಲ ಅಂದ್ರೆ ನಿಮಗೆ ಅವನು ಹೇಳ್ತಾನಂತ ಮೂರ್ಖ ಅಂತಿದ್ದ. ನಾನು ಯಾವಾಗ ಹೇಳ್ತೀನಿ ಬರ್ರಿ ಅಂದ್ರೆ ಆ ಪ್ರಶ್ನೆ ಬೇರೆ. ಅವ್ರು ನೋಡು ತೂಕಂಗಿದು ಮಾತು. ನೀನೇ ಇಟ್ಟು ನೀನೇ ತಪ್ಪಿದ್ರೆ ನಿನಗೆ ಇದು ಯಾವುದು ಇಚ್ಛೆ ಇಲ್ಲ ತಮ್ಮ, ಸಮಯ ಪ್ರಜ್ಞೆನಿಲ್ಲ, ಇನ್ನು ಬ್ರಹ್ಮನ ಪ್ರಜ್ಞೆ ಯಾವ ಬರ್ತದೆ ಅಂತಿದ್ರು ಅವರು. ಸಮಯ ಪ್ರಜ್ಞೆ ಇಲ್ಲ. ಏನು 1 ತಾಸು ಬಿಟ್ಟು ಬಂದು ಮನೆಗೆ ಹೋಗಿ ನೋಡು, ಮನೆಯನ್ನು ಗೇಣು ಮುಂದೂ ಬರಂಗಿಲ್ಲ, ಗೇಣು ಹಿಂದಕ್ಕೂ ಹೋಗಿರಂಗಿಲ್ಲ. ಎದ್ದಲ್ಲಿರ್ತದೆ? ಇಲ್ರಪ್ಪ ಬರ್ತದ್ದೆ ನಾ ಬರೋದ್ರಾಗ ಬೀಗ ಬಂದ ಮನೆಗೆ, ಅದಕ್ಕೆ ಮಾತಾಡ್ಕೊಂತ ಕುಂತೀವಿ, ಬರೋಕ್ಕಾಗಿಲ್ಲ ಅಂತ ಹೇಳ್ತಲ್ಲ. ಇವ್ರ ಮಾತನ್ನ ನಮ್ಮಂಗೆಲ್ಲ ಇಟ್ಟಿದ್ದ. ಮೂರ್ಖ, ನಿನಗೆ ತಿಳಿಯಂಗಿಲ್ಲೇನು? ನಾನು 7 ಗಂಟೆಗೆ ಶಾಸ್ತ್ರ ಹಿಡಿತ ದಿವಸ, ನಾನು ದಿವಸ ಹೋಗೋರು. ನಾನು ಹೋಗ್ತೀನಿ, ಮಾವನ ಬರಲಿ ಎಳೆನ ಬರಲಿ, ಬೇಗ ನಾ ಹೋಗ್ತೀನಿ. ನಿನಗೆ ಅಪೇಕ್ಷಿದ್ರೆ ನೀನು ಬಾ, ಇರ್ಲಿಲ್ಲ ಅಂದ್ರೆ ನಾವು ಹೋಗಿ ಬರ್ತಾನೆ ಮನೆಗಿರು ಅಂತ ಹೇಳಿ ಬರೋಕ್ಕಾಗಲೇನು? ನಿನಗೆ ಕೇಳ ಅಪೇಕ್ಷೆ ಇಲ್ಲದ ನೀನು ಹೇಳ್ತಿದ್ದ, ನಾವೆಂಗೆ ಒಪ್ತು ಅಂತಿದ್ರು ಅವರು. ಹಿಂಗಂದ್ರೆ ಅದೇನು ನಿನ್ನ ಹಂಗಿಡ್ಕಂತ ನಾನು ಬೀಗ ಯಾಕೋತೆ ಅಂತ ನಿನಗೆ ಹೇಳೋದಾಗ ಹೊಲ್ತು, ನಿನಗೆ ಕಿಸೆ ಕಾಲ ಮುಂದೆ ಅಪವಾದ ಮಾಡ್ತಾನಂತ ಹಿಂಗೆ ಹೇಳೋರವರು. ಹಾಗಾಗಿ ಇಲ್ಲಿ ಅಂತ ಗುರುವಿನಲ್ಲಿ ಹೆಂಗಾಗಿರೋದು, ಕಿಂಕರನಾಗಿರ್ಬೋದು.
ಎಂದಿಗೂ ಯಾವುದೇ ತಿಳಿದಂಥ ಜ್ಞಾನ ಇರಲಿ ತಿಳಿಯುವಂಥ ಅಜ್ಞಾನ ಇರಲಿ, ಎಲ್ಲಿವರೆಗೂ ನಾವು ಕಿಂಕರರಾಗೋದಿಲ್ಲೋ ಅಲ್ಲಿವರೆಗೂ ಶಂಕರನ ಒಲಿಮೆ ನಮ್ಮ ಮೇಲೆ ಆಗೋದಿಲ್ಲ. ಹಾಗಾಗಿ ಅಂಥ ಗುರುವಿನ ಯೋಗಕ್ಷೇಮಗಳ ಸಲುವಾಗಿ ಅವರೆಲ್ಲ ಬಿಟ್ಟು ನಮ್ಮಲ್ಲಿ ಬಂದಾರಲ್ಲ, ಅವ್ರ ಯೋಗಕ್ಷೇಮ ಯಾರು ಮಾಡ್ತಾರೆ? ಅದಕ್ಕೆ ಅವರ ಯೋಗಕ್ಷೇಮದ ಸಲುವಾಗಿ ನಿನ್ನ ಭೋಗದ ಅಪೇಕ್ಷೆಗಳನ್ನು ಹಿಂದಕ್ಕಿಟ್ಟಾದರೂ ಕೂಡ ಅವರ ಯೋಗಕ್ಷೇಮವನ್ನು ಮೊದಲು ಮಾಡು. ಎಷ್ಟು ಚಂದಿಲ್ಲ ಮಾತು. ಯಾಕೆ ಇವು ಅನುಭವ ಅನಿಸ್ತಂದ್ರೆ, ಇಷ್ಟೆಲ್ಲ ಕೇಳಿದ ಮೇಲೆ ನಮ್ಮಲ್ಲಿ ಹಂಗೆ ಮಾಡಕತ್ತಾರ, ಬಂದಿಲ್ಲ ಅಂತಲ್ಲ, ಎಲ್ಲರೂ ಒಬ್ಬರು ಒಂದು ಮಾಡಿದ್ರೆ ಇನ್ನೊಬ್ಬರಿಂದು. ಇವರೆಲ್ಲ ನೀವೆಲ್ಲ ಯಾಕೆ ಮಾಡಕತ್ತೀರಿ ಅಂದ್ರೆ ಅದು ಶಾಸ್ತ್ರ ಬಲ, ಹೌದಿಲ್ಲ? ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ತಮ್ಮ ಭೋಗ ಭಾಗ್ಯದ ಅಪೇಕ್ಷೆಗಳನ್ನು ಬದಿಗೊತ್ತಿ ಗುರುಗಳ ಯೋಗಕ್ಷೇಮದ ಅಪೇಕ್ಷೆಯನ್ನು ಮಾಡ್ತಾರ ಅಂತ ಹೇಳಿದಕ್ಕೆ ಅವ್ರು ಹೇಳಿದ್ರು, ಗುರು ಭಕ್ತಿ ನಿರಹಮ್ಮು ನಿರಾಪೇಕ್ಷೆ ಮತ್ತು ಸೈರಿಣೆ ಅಂದ್ರು. ಸೈರಿಣೆ ಅಂದ್ರೆ ನಾವು ಸಂಸಾರಿಕರು, ನಾವೆಲ್ಲರೂ ಸಂಸಾರದಲ್ಲಿ ಅನಂತ ರೀತಿ ಇರ್ತಾವ. ನಾವು ಈ ಕಡೆ ಹೆಚ್ಚಿನ ಗಮನ ಕೊಟ್ಟಿವಿ ಅಂದಾಗ ಅಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಿರ್ತಾವ ಮನೆಗೆ. ಏನ್ರಿ ನಾವು ಇಷ್ಟೊತ್ತಾಯ್ತು, ಹಿಂಗಾಯ್ತು, ಜಲ್ದಿ ಬರಬಾರ್ದೇನೋ, ಹೋಗ್ಬಾರ್ದು, ಸಹಜವಾಗಿ ಇವು ಬರಬೇಕು. ಬಂದಾಗ ಕೂಡ ಅಲ್ಲಿ ಒಮ್ಮೆಲೆ ನಾನು ಗುರು ಸೇವೆ ಮಾಡ್ತೀನಿ ಅಂತ ಬಡಿಗೆ ತಗೊಂಡು ನಿಂದ್ರಬೇಡ. ಮನೆಗೆ ಹೋಗಿ ಅಲ್ಲಿ ಪಾಪ ಅವರು ಸತ್ಯನ ಅಲ್ಲಿ ತಿಳಿಸಿ ವಿಚಾರ ಮಾಡಿ ಆಗಲಿ ಹಿಂಗಾಯ್ತು ಅಂತ ಹೇಳಿ. ಸೈರಿನಂದ್ರೆ ಅವರು ಆಡುವಂತ ಮಾತಿನಲ್ಲಿ ನಿನಗೇನಿರ್ಬೇಕು? ಕ್ಷಮಾಗುಣ ಇರ್ಬೇಕಂತ. ಯಾರಲ್ಲಿ? ಶಿಷ್ಯನಲ್ಲಿ, ಗುರುವಿನ ಸಮೀಪ ಬರೋನಲ್ಲಿ. ಹಾಗಾಗಿ ಮತ್ತು ದೇಹಯಾತ್ರ ನಿರ್ವಾರ್ಥವಾಗಿ ಅಪೇಕ್ಷಿಸರೆ ಅದು ಆಶೆ ಎಂದು ಹೇಳಿಸಿಕೊಳ್ಳುವುದು ಅಂದ್ರು. ಮತ್ತೆ ಕರುಣ ಅನುಕೂಲತೆ ಅಂದ್ರೆ ಇಂದ್ರಿಯಗಳನ್ನ ನಿಗ್ರಹ ಇರ್ಬೇಕಾಗ್ತದೆ. ಇವೆಲ್ಲ ಇದ್ದವನಿಗೆ ಇಂದ್ರಿಯ ನಿಗ್ರಹ ಆಗೇ ಆಗ್ತಾವ, ಬೇರೆ ಬೇರೆ ಮಾಡಕ್ ಬೇಕಾಗಿಲ್ಲ. ಆಗ ಪರಿಣಾಮತೆ ಬರ್ತದೆ. ಪರಿಣಾಮತೆ ಅಂದ್ರೇನು? ನಾವು ಇಲ್ಲದನ್ನ ಅದು ಇಲ್ಲದೆ ಇದ್ರೆ ಬದುಕುವುದು ಹೇಗೆ ಅನ್ನುವ ಭಾವ ಹೋಗ್ತದ. ಇವತ್ತು ಇದ್ದದಲ್ಲೇ ಮಾಡಿ ಮುಗಿಸೋಣ ಅಂತಕ್ಕಂಥ ಸಮಾನತೆ ಭಾವ ಬರ್ತದೆ. ಇಲ್ಲದೆ ಇದ್ರೆ ನಡೆಯಂಗಿಲ್ಲ, ಇದ್ದಾಗ ಮಾಡೋದು. ಹಾಗಾಗಿ ಅಲ್ಲಿ ಏನಾಗ್ತದ ಅಂದ್ರೆ ನಿರಾಪೇಕ್ಷೆಯಿಂದ ಅಂದ್ರೆ ಜನರಿಂದಾಗಲಿ ಮತ್ತು ದೇಹದಿಂದಾಗಲಿ ಯಾವ ದುಃಖಗಳು ಕಷ್ಟಗಳು ಬಂದರೂ ಕೂಡ ಅವುಗಳನ್ನು ಸಹನೆಯಿಂದ ಅಭ್ಯಾಸವನ್ನು ಮಾಡಿ ಮಿತಹಾರ ದೊರಕುವಲ್ಲಿ ಅದರ ಸಂತುಷ್ಟಿ, ಅದರಲ್ಲೇ ತನ್ನ ಶರೀರ ಇಂದ್ರಿಯಗಳನ್ನು ಸ್ವಾಧೀನ ಮಾಡಿಕೊಂಡು ತನಗೆ ಅದೃಷ್ಟವಶದಿಂದ ಏನು ಪ್ರಾಪ್ತ ಆಗ್ತವ ಅದರಲ್ಲೇ ಸಂತೋಷವನ್ನು ಹೊಂದಿ ಎಲ್ಲರೊಡನೆ ಪ್ರೀತಿಯಿಂದ ಗುರುಶಾಸ್ತ್ರಾದಿಗಳಿಂದ ತಿಳಿದ ವಿಷಯದಲ್ಲಿ ಸಂಶಯ ಬಂದದ್ದಾದರೆ ಅಲ್ಲಿ ವಿಚಾರವನ್ನು ಮಾಡಿ ನಿಶ್ಚಯ ಬುದ್ಧಿ ಎನಿಸುವುದು. ಈ ರೀತಿ ಅನೇಕ ಸದ್ಗುಣಗಳಿಂದ ಕೂಡಿರ್ತಾನ, ಅವನೇ ಶ್ರೇಷ್ಠನಾದ ಶಿಷ್ಯ ಅಂತ. ಅವ್ರ ಕೆಲಸ ಇದೇ ಮಾಡ್ತಾನೆ, ಬ್ಯಾರೆ ಏನು ಮಾಡಂಗಿಲ್ಲ, ಇದೇ ಕೆಲಸ. ಇನ್ನೇನು ಬೇಕು, ಇದಕ್ಕಿಂತ ಹೆಚ್ಚಿನ ಕೆಲಸ. ಹಾಗಾಗಿ ಇದಕ್ಕ ಶಿಷ್ಯ ಅಂದ್ರು, ಮತ್ತೆ ಸಚ್ಚಿಷ್ಯ ಅಂತ ಕರೀತಾರ. ಎಲ್ಲವೂ ಒಂದೇ.
ಪರಹಿತನು ಅಮಳನು ಊರ್ಜಿತನು ಅಚಲಿತ ಶಾಂತ ಉರುದಯ ಶುಚಿ ಧೀರನು ವಿಕಾರಿ ಪರಮ ವಿರಕ್ತನು ಉನ್ನತನೆಂದೆನಿಸಿ ತೋರುತ್ತಿರುವನು ಎಲೆ ವರಶಿಷ್ಯನು ಅಂದ್ರು. ಅಲ್ಲಿ ಪರಹಿತನು ತನಗೆ ಏನಾದರೂ ಕೂಡ ತನಗೆ ಮಾಡಲಿಕ್ಕೆ ಅಸಾಧ್ಯವಾದರೂ ಕೂಡ ತನಗೆ ಮಾಡಿಕೊಳ್ಳುವ ಸಾಧ್ಯತೆ ಇದ್ದರೂ ಕೂಡ ಮೊದಲು ಪರೋಪಕಾರಿ ಅಂದರು. ಪರೋಪಕಾರಾರ್ಥಂ ಇದಂ ಶರೀರಂ. ಪರರಿಗೆ ನಮ್ಮಲ್ಲೇ ಕೆಲವು ಮಂದಿ ಆಗಲ್ಲ, ನಮ್ದು ಎಷ್ಟೋ ಮಂದಿ ಮೊದಲು ಬಂದವರೆಲ್ಲ ಆಗಲಿ ಆಮೇಲೆ ನಾವು ಮಾಡುವಂತ, ಮೊದಲು ಅವ್ರದ್ದು ಮುಗಿಲಿ ಆಮೇಲೆ ನಮ್ದು ಅಂತ. ಶ್ರೇಷ್ಠ ಗುಣ ಅಲ್ಲ ಅದು. ಕೆಲವು ಮಂದಿ ಮೊದಲು ನಮ್ದಾಗಲಿ ಮಂದಿದ ಹೆಂಗನಾಗಲ್ಲ ಎಂಬ ಮಂದಿ ಭಾಳ ಇರ್ತಾರೆ. ಅದು ಶಿಷ್ಯನ ಲಕ್ಷಣ ಅಲ್ಲ, ಶಿಷ್ಯನ ಲಕ್ಷಣ ಅಲ್ಲ, ಶಾಸ್ತ್ರ ಹೇಳ್ಕೊಡ್ತಾವ. ಹಾಗಾಗಿ ಪರೋಪಕಾರಿ ಅಮಳನು ಅಂದ್ರೆ ಶುದ್ಧವಾದ ಅಂತಃಕರಣವುಳ್ಳವನು. ಯಾಕೆ ಶುದ್ಧವಾದ ಅಂತಃಕರಣ ಅದ? ಗುರು ಧ್ಯಾನಾದಿಗಳಿಂದ, ಗುರುವಿನ ಮಂತ್ರಗಳಿಂದ, ಗುರುಶಾಸ್ತ್ರಾದಿಗಳಿಂದ ಆತನಿಗೆ ಮನೆಗೆ ಬಣ್ಣ ಬಡಿದಾಗ ಹೊಸದು ಹೆಂಗಾಗ್ಯದ ಅದರಂತೆ ಅವನ ಮನಸ್ಸು ಶಾಸ್ತ್ರ ಧ್ಯಾನಾದಿಗಳು ಬಡಿದಾಗ ಆ ಮನಸ್ಸು ಹೊಸ ಮನೆ ಆದಂಗ ಹೊಸ ಮನಸ್ಸಾಗ್ತದೆ. ಅಲ್ಲಿ ಯಾವ ಮಲದೋಷ ಅನ್ನುವಂಥ ವಿಕ್ಷೇಪ ದೋಷ ಎಲ್ಲ ಪರಿಹಾರ ಆಗಿ ಶ್ರೇಷ್ಠನಾಗಿಯೂ ಒಂದು ಶ್ರೇಷ್ಠ ಅಂತ ಯಾಕೆ ಕರಿಬೇಕಂದ್ರೆ ಕನಿಷ್ಠನ ಮನಸ್ಸು ಶರೀರ ವಾಣಿ ಮನಸ್ಸು ಹೇಗಿದೆ ಅಂದ್ರೆ ಸ್ವಾರ್ಥಕ್ಕಾಗಿ ಶರೀರ ಅದ, ಸ್ವಾರ್ಥಕ್ಕಾಗಿ ಮಾತಾಡ್ತಾನೆ, ಸ್ವಾರ್ಥದಿಂದ ಮನಸ್ಸು ಕೂಡಿರ್ತದೆ. ಅವನು ಕನಿಷ್ಠ ಬುದ್ಧಿಗಳವನಂತ. ಶ್ರೇಷ್ಠವಾದವ್ರು ಹಂಗಲ್ಲ, ಶರೀರದಿಂದ ವಾಣಿಯಿಂದ ಮನಸ್ಸಿನಿಂದ ಶ್ರೇಷ್ಠನಾಗಿ ಎಷ್ಟೇ ಗುರುತರ ದಯಾವಂತನಾಗಿ ಶುಚಿಯಾಗಿ ಧೀರನು ಅವಿಕಾರಿ ಪರಮ ವಿರಕ್ತನೆಂದೆನಿಸಿ ಅಂದ್ರೆ ಆತ ಆತ್ಮ ಅನಾತ್ಮ ಯುಕ್ತ ಬುದ್ಧಿಯುಳ್ಳವನಾಗಿ ಕಾಮಾದಿ ವಿಕಾರಿಗಳಿಂದ ನಿರ್ವಿಕಾರವಾಗಿ ಕಾಮ ಕ್ರೋಧ ಅವಲ್ಲ ಅವುಗಳಿಂದ ಅವನ ಮನಸ್ಸು ವಿಕಾರ ಎಂದಾಗೋದಿಲ್ಲ, ಅವನ ಬುದ್ಧಿ ಎಂದು ವಿಕಾರ ಆಗೋದಿಲ್ಲ. ಹಾಗಾಗಿ ಇಹ ಪರ ಭೋಗದಲ್ಲಿ ಅವನಿಗೆ ರಾಗಿಲ್ಲ, ವೈರಾಗ್ಯ. ಅವನಿಗೆ ಸನ್ಯಾಸಿ ಬ್ರಹ್ಮಚಾರಿಗೆ ಸಂಸಾರದಲ್ಲಿ ಹೆಂಗ ಪ್ರೇಮ ಇಲ್ಲ, ಸಹಜವಾಗಿ ಬ್ರಹ್ಮಚಾರಿಗೆ ಸಂಸಾರದ ಪ್ರೇಮ ಇರಂಗಿಲ್ಲ. ಅವರಿಂದ ಮುಮುಕ್ಷಿಗೆ ಈ ಹೆಣ್ಣು ಮಕ್ಕಳ ಪ್ರೇಮ ಅಲ್ಲ, ಈ ಲೋಕದ ಪ್ರೇಮನ ಬಿಟ್ಟಿರ್ತಾನ ಅವನು. ಲೋಕದ ಏನದ ಎಲ್ಲ ಅನಿತ್ಯವಾದ ವಸ್ತುಗಳಾವಲ್ಲ, ಯಾವ ಶ್ರೇಷ್ಠ ಇಲ್ಲ. ಹಾಗಾಗಿ ವಿಕಾರಗಳ ಇಲ್ಲ ಅಂದ್ರೇನು, ಅಲ್ಲಿ ನಿರ್ವಿಕಾರ ಆದಂತ. ಅದಕ್ಕೆ ನಮ್ಮ ಸ್ವರೂಪ ಏನದ ನಿರ್ವಿಕಾರ, ಅದಕ್ಕೆ ಆಕಾರ ಇಲ್ಲ. ನಮ್ಮ ಜೀವನಿಗೆ ಆಕಾರ ಇಲ್ಲ, ಪರಮಾತ್ಮನಿಗೆ ಆಕಾರ ಇಲ್ಲ. ಜಗತ್ತಿಗೆ ಆಕಾರ, ದೇಹಕ್ಕೆ ಆಕಾರ ಅದ. ಅದಕ್ಕೆ ಜಗತ್ತು ವಿಕಾರ ಆಗ್ತದ, ದೇಹ ವಿಕಾರ ಆಗ್ತದ. ಮೊದಲು ಹೇಳಿಲ್ಲ, ಇದ್ರೊಳಗಿರ್ತಕ್ಕಂಥ ಆದಿ ಅದೇನದ, ಅದು ವಿಕಾರನೇ ಇಲ್ಲ ಅಂತ. ಹಾಗಾಗಿ ಇಹಪರ ಭೋಗಗಳಲ್ಲಿ ವೈರಾಗ್ಯವುಳ್ಳವನಾಗಿ ಈ ಥರ ಇದ್ರೆ ಅವನು ಯೋಗ್ಯನಾದ ಒಬ್ಬ ಸದ್ಗುರುವಿನಲ್ಲಿ ಶಿಷ್ಯ, ಸಚ್ಚಿಷ್ಯ ಅಂಥವರು ಲಕ್ಷಣವನ್ನು ಹೇಳ್ಕೊಂತ ಬರಕತ್ತಾರ. ಇಲ್ಲಿಗೆ ಸಮಯ ಸಮೀಪ ಆಗಿದೆ. ಆ ಕಾರಣದಿಂದ ಇವತ್ತಿನ ಶಾಸ್ತ್ರದ 4ನೇ ನುಡಿಗೆ ಮಂಗಲವನ್ನು ಮಾಡಿ, ಮಂಗಲ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ
ಸಮರ್ಪಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಈಗ ಮಂಗಲವನ್ನು ಪ್ರಾರಂಭ ಮಾಡಿ. ದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ ಗುರುವರ ಮರ್ಮವ ತಿಳಿಸಿರುವೆ ಕರ್ಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ ಗುರುವರ ಭಾವವನರು ಇದಗೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ ಗುರುವರ ಕೂಡಿ ನಡೆಸಿರುವೆ ಮಾರ್ದನ ಶಂಭೋಲಿಂಗವನೊಲಸಿ ಬೇರದಿ ಸುಖಿಸಿರುವೆ ಗುರುವರ ಗಂಭೀರದಿ ಸುಖಿಸಿರುವೆ ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ ಗುರುವರ ಈ ಭವದಿಂದ ತಾರಿಸಿದೆ ಭವಮಾಲೆಗೊಳಗದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ ಗುರುವರ ನೀನು ಬಿಡಿಸಿರುವೆ ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿ ಸ್ಮರಿಸುತ್ತ ಬೆಳಗ್ಗೆ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿದ ಗುರು ಶಿವ ಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವತ್ವಂ ಸದ್ವಿಕ್ತಿಲೆ ತಿಳುಪಿದ ಸತ್ಯ ಆನಂದನಿಗೆ ಕರಗದ ಶ್ರೀ ಗುರು ಮಡಿವಾಳೇಶನ್ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಕುರುತನು ತಿಳುಪಿದಗೆ ಮೆರೆಯುವ ಹುಬ್ಬಳ್ಳಿ ಶಾಂತಾಶ್ರಮದೊಳು ಅರುಷದಿ ವಾಸಿಪಗೆ ಅರವಿಂದ ಆರತಿ ಸ್ಮರಿಸುತ್ತ ಬೆಳಗ್ಗೆ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವ ಹರಿಸಿದ ಗುರು ಶಿವ ಪುತ್ರನಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ಯೋನಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ श्रीमद्जगद्गुरु सिद्धार्थ महाराज की जय श्री सद्गुरु शिवपुत्र महाराज की जय श्री सद्गुरु बसवानंद महाराज की जय श्री सद्गुरु अभिनव महाराज की जय सकल साधु संत महाराज की जय जय मंगलम जय